ಅಲ್ಲಿನಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದೀವಿ. 2 ಮೋಟ್ರ್ಗಳು ಇವಿಗೂ ಪ್ರಾರಂಭ ಮಾಡಿದ್ದೀವಿ. ಈಗ ಇದು ಟೋಟಲಿ 1300 ಕೋಟಿ ರೂಪಾಯಿದ ಪ್ರೊಜೆಕ್ಟ. ಈಗಾಗಲೇ 1200 ಕೋಟಿ ನಾವು ಖರ್ಚು ಮಾಡಿದ್ದೀವಿ. ಇನ್ನೂ ಒಂದು 100 ಅಥವಾ 200 ಕೋಟಿ ನಮಗೆ ವೆಚ್ಚ ಮಾಡಲಿಕ್ಕೆ ಹತ್ತದೆ. ಈಗ ಇವತ್ತು ಪ್ರಾರಂಭ ಮಾಡಿದ್ದು ಒಂದು 40,000 ಎಕರೆಗೆ, ಅಂದರೆ ಒಂದು 15-16 ಸಾವಿರ ಹೆಕ್ಟರ್ ನೀರು ಕೊಡುವಂಥ ಈ ಕಾರ್ಯಕ್ರಮ ಆಗೋದು. ಇನ್ನೂ ಸ್ವಲ್ಪ ಕೆಲಸ ಉಳಿದಿದೆ, ಅದು ಸಹಿತ ಕೆಲವೇ ದಿನಗಳಲ್ಲಿ ಮುಗಿಸಿ ಇದು ಟೋಟಲಿ 27,460 ಹೆಕ್ಟರ್ ಎಲ್ಲ ಭೂಮಿಗೆ ನೀರು ಕೊಡುವಂಥ ಯೋಜನೆ ಇದಾಗಿದೆ. ಟೋಟಲಿ ಈ ಹಳ್ಳಿಯಲ್ಲಿ ಒಂದು 25-30 ಹಳ್ಳಿಗಳು, ಅಂದರೆ 65-70 ಎಕರೆ ನೀರು ಕೊಡುವಂಥ ಈ ಯೋಜನೆ 17ರಲ್ಲಿ ಇವತ್ತಿನ ಮುಖ್ಯಮಂತ್ರಿ ಆದಂಥ ಸನ್ಮಾನ ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿದರು. ಅದು 19ರಲ್ಲಿ ಕರೋನಾ ಬಂದು, 19ರಲ್ಲಿ ಪ್ರವಾಹ ಬಂದು ಸ್ವಲ್ಪ ನಮಗೆ ಕೆಲಸ ಮಾಡಲಿಕ್ಕೆ ತೊಂದರೆಗಳಾಗಿದ್ದಾವೆ. ಸಾಕಷ್ಟು ಒಂದು ಅಡೆತಡೆಗಳು ಬಂದು, ಅದು ಕಾಂಟ್ರಾಕ್ಟರ್ ಕಡೆದಾಗಲಿ ಅಥವಾ ನಮ್ಮ ಕಡೆದಾಗಲಿ ಅಥವಾ ರೈತರ ಕಡೆದಾಗಲಿ ಏನೇನೋ ಮಾಡಿ ಇವತ್ತು ಎಲ್ಲ ಇತರದ್ದು ಮಾಡಿದ್ದೀವಿ. ಇನ್ನೂ ಭೂ ಸ್ವಾಧೀನ ಸ್ವಲ್ಪ ಕೆಲಸ ಬಾಗಿರುವುದರಿಂದ ಅವರಿಗೆ ಭೂ ಸ್ವಾಧೀನ ಮಾಡಿ ಹಣವನ್ನು ಕೊಟ್ಟರೆ, ಅವ್ರಿಗೆ ಪರ್ಯಾಯ ಹಣವನ್ನು ಅವ್ರಿಗೆ ಕೊಟ್ಟದ್ದಾದ್ರೆ ಅವರೆಲ್ಲ ನಮಗೆ ಅನುಮತಿಯನ್ನು ಕೊಡ್ತಾರೋ. ಅದಕ್ಕಾಗಿ ನಮ್ಮ ಜನ ಎಲ್ಲ ಇನೋಸೆಂಟ್ ಜನ, ಯಾರೂ ನಮಗೆ ಇದಕ್ಕೆ ವಿರೋಧ ಮಾಡಿರಲ್ಲ. ಎಲ್ಲ ಜನರ ಸಹಕಾರ, ಇಡೀ ಐನಾಪುರ ಹಿಡಿದು ಎಲ್ಲ ಕಡೆ ಹಳ್ಳಿಗಳು, ಅನಂತಪುರ ಜಿಲ್ಲಾ ಪಂಚಾಯತಿ ಮತ್ತು ಮಧುಬಾವಿ ಜಿಲ್ಲಾ ಪಂಚಾಯತಿ, ಈ 30 ಹಳ್ಳಿಗಳಲ್ಲಿ ಯಾವ ಜನನೂ ನಮಗೆ ಇದುವರೆಗೆ ತೊಂದರೆ ಕೊಟ್ಟಿಲ್ಲ. ಈ ಒಂದು ಯೋಜನೆ ಪೂರ್ಣಗೊಳ್ಳಬೇಕಾಗಿದ್ರೆ ಇಲ್ಲಿ ಕಾಂಟ್ರಾಕ್ಟರ್ದು ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.